ಹಾಯ್ ಗೈಸ್, ನಮಸ್ಕಾರ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೆ ತಾನೇ, ಬಿಗ್ ಬಾಸದ್ದು ಮತ್ತು ಗಿಲ್ಲಿದು ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದೆ. ಆ ಕಾರಣಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ್ಯಾವ ಮೆಸೇಜಸ್ ಬರ್ತಾಯಿತ್ತು ಅದನ್ನು ಅಷ್ಟೊಂದು ಗಮನವಿಟ್ಟು ನೋಡ್ತಾ ಇದ್ದಿಲ್ಲ. ಈಗೇನೋ ಫ್ರೀ ಇದ್ದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಅವ್ರ ಪುಣ್ಯಾತ್ಮ ಯಾರು ಫಾಲೋವರೋ ಯಾರು ಫ್ಯಾನೋ ಗೊತ್ತಿಲ್ಲ ನನಗೆ. ಅವರು ನಮ್ಮ ಗಿಲ್ಲಿ ಬಗ್ಗೆ ಮೋಸ್ಟ್ಲಿ ಬಿಗ್ ಬಾಸ್ ನಡೆಯೋಕ್ಕಲ್ಗೆ ಅದು ಮೋಸ್ಟ್ಲಿ ಬಿಗ್ ಬಾಸು ಲಾಸ್ಟ್ ಇನ್ನೊಂದು 20 ದಿನ 30 ದಿನ ಇತ್ತು, ಅವಾಗೇ ಹೇಳಿದ್ದು ಈ ಮೆಸೇಜು. ನಾನು ನೋಡಿಲ್ಲ, ಈಗ ನೋಡಿದೆ. ಏನಂತ ಹೇಳಿದ್ರು ಗೊತ್ತಾ ಅವರು, ನಿಮ್ಗೆ ಇಲ್ಲಿಗೆ ಕಲರ್ ಇಲ್ಲ, ಮತ್ತು ಕೂದಲ ಬಾಚಲ್ಲ, ಮಾತಾಡೋ ಸೆನ್ಸ್ ಇಲ್ಲ, ಇಂಗ್ಲೀಷ್ ಬರೋಲ್ಲ, ಮತ್ತು ಏನಂತೆ ಬಾಡಿ ಇಲ್ಲ, ಅವನೊಂದು ಲೋಕಲ್ ಟೈಪು ಅಂತ ಹೇಳಿದ್ರು. ಆ ಮೆಸೇಜ್ನ ನಾನು ಆಮೇಲೆ ಬೇಕಾದ್ರೆ ತೋರಿಸ್ತೀನಿ. ಅಲ್ಲ ಕಣಪ್ಪ, ಅಷ್ಟೆಲ್ಲ ಇದ್ರೂ ನಮ್ಮ ಜನ ಅವನ ಪ್ರೀತಿ ಕೊಟ್ಬಿಟ್ಟು ಗೆಲ್ಸಿದಾರೆ ತಾನೆ. ಹ್ಯಾಂಡ್ಸಮ್ ಇರೋರು, ಬಾಡಿ ಇರೋರೆಲ್ಲ ಸೈಡಿಗೆ ತಳ್ಳಿದ್ರು ತಾನೆ ಅವ್ರಿಗೆ. ಅರ್ಥ ಆಯ್ತಾ? ನಮ್ಗಿಲ್ಲಿ ಮನ್ಸು ಚಂದ ಇದೆ ಕಣ್ಲ. ಮುಖ ನೋಡ್ಕೊಂಡು ಜನ ವೋಟ್ ಮಾಡಿಲ್ಲ, ಮನ್ಸು ನೋಡ್ಕೊಂಡು ವೋಟ್ ಮಾಡೋವ್ರೆ. ಅರ್ಥ ಮಾಡ್ಕೊಳ್ಳೋದನ್ನ. ಇನ್ನು ಯಾರು ಫಾಲೋವರೋ ಯಾರು ಫ್ಯಾನೋ ನನಗೆ ಗೊತ್ತಿಲ್ಲ. ನಮ್ಮ ಗಿಲ್ಲಿ ಬಗ್ಗೆ ಹೇಳೋದಲ್ಲ, ಅದಕ್ಕೆ ನಾನು ಈಗ ಆ ಮೆಸೇಜ್ ನೋಡ್ಬಿಟ್ಟು ನಿಂಗೆ ರಿಪ್ಲೈ ಕೊಡ್ತಾ ಇರೋದು. ಮನ್ಸು ನೋಡ್ಬಿಟ್ಟು ಗೆಲ್ಸೋರ್ ಕಣ್ಲ ಅವನಿಗೆ. ನಿನ್ಗೆ ಅದು ಅರ್ಥ ಆಗಲ್ಲ ಬಿಡು. ನೀನು ಅಂದ ಚಂದ ನೋಡ್ಬಿಟ್ಟು ಬೆಳೆದಿದ್ಯಾ ಮೋಸ್ಟ್ಲಿ. ನೀನು ಇಂಗ್ಲೀಷ್ ಬೇಬಿ ಅನ್ಕೊತೀನಿ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.